ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಮೀನರಾಶಿಯ ಮಾಸಿಕ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಮೀನರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ಏನೋ ಒಂಥರ ಕುತೂಹಲ. ಯಾವ ಗ್ರಹದಿಂದ ಲಾಭ ಆಗುತ್ತೆ, ಯಾವ ಗ್ರಹದಿಂದ ರೋಗ ಭಯ ಇದೆ, ಯಾವ ಗ್ರಹದಿಂದ ನಾವು ಎಚ್ಚರಿಕೆಯನ್ನು ಇರಬೇಕು ಅನ್ನುವಂಥದ್ದು ಮೀನರಾಶಿಯವರಿಗೆ ಒಂದು ಸಂಶಯ. ಆದ್ರಿಂದ ಶ್ರಾವಣ ಮಾಸದಲ್ಲಿ ಯಾವ್ಯಾವ ಹಬ್ಬಗಳು ಬರ್ತಾ ಇದೆ? ಮೊದಲನೇದಾಗಿ ನಾಗಪಂಚಮಿ ಹಬ್ಬ ಬರ್ತಾ ಇದೆ, ಶ್ರಾವಣ ಶನಿವಾರ ಹಬ್ಬ ಬರ್ತಾ ಇದೆ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಹೆಣ್ಣು ಮಕ್ಕಳಿಗಂತೂ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಬಹಳ ಸಂತೋಷವಾಗಿ ಆಚರಣೆಯನ್ನ ಮಾಡಿಕೊಳ್ತಾರೆ. ಹೀಗೆ ನಾಗಪಂಚಮಿ ಹಬ್ಬನೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳು ತನ್ನ ತವರ ಮನೆಗೆ ಹೋಗಿ ವಿಶೇಷವಾಗಿ ಆ ನಾಗಪ್ಪನಿಗೆ ಹಾಲೇರಿಯುವಂತದ್ದಾಗ್ಲಿ, ಅವರ ಸಂತೋಷವನ್ನ ನೋಡುವಂತದ್ದೇ ವಿಶೇಷವಾಗಿರ್ತಕ್ಕಂಥದ್ದು. ನಾಗಪಂಚಮಿ ಹಬ್ಬ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾರೆ. ನೋಡುವುದಕ್ಕೆ ಒಂದು ಸಂತೋಷ. ಹಾಗೆ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ವಿಶೇಷವಾಗಿ ನಾಡಿನ ಸಮಸ್ತ ವೀಕ್ಷಕರು ಕೂಡ ಆಚರಣೆಯನ್ನ ಮಾಡ್ತಾರೆ. ಸಮಸ್ತ ಜನತೆಯೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದಾಗ್ಲಿ ಎಲ್ಲ ರೀತಿಯಾಗಿ ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾರೆ. ಇನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ವಿಶೇಷವಾಗಿ ಕೃಷ್ಣನ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಇನ್ನ ಶ್ರಾವಣ ಶನಿವಾರ ಶನಿ ಪರಮಾತ್ಮನ ಹಬ್ಬ ಅಂತಾನೆ ನಾವು ಕರ್ಕೊಳ್ತೀವಿ. ಆ ಶನಿ ಪರಮಾತ್ಮನ ವೈಭೋಗ ಅಲಂಕಾರ ನೋಡೋದ್ರೆ ಬಹಳ ಕಣ್ಣಿಗೆ ಆನಂದ, ಸಂತೋಷ, ಮನಸ್ಸಂತೋಷವನ್ನ ತಂದುಕೊಡುವಂಥವನು ಶನಿ ಪರಮಾತ್ಮನಾಗಿರ್ತಾನೆ ಅನ್ನುವಂಥದ್ದು. ಹೀಗೆ ಯಾವ ಗ್ರಹಗಳು ಪರಿವರ್ತನೆ ಆಗ್ತಾ ಇದೆ, ಮೀನರಾಶಿಯವರಿಗೆ ಯಾವ ಗ್ರಹದಿಂದ ಲಾಭವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಜನ್ಮದಲ್ಲಿ ರಾಹು ಇದ್ದಾನೆ. ನಷ್ಟ ಭಾವದಲ್ಲಿ ಶನಿ ಪರಮಾತ್ಮ ಸ್ಥಿತನಾಗಿದ್ದಾನೆ. ಜೊತೆಗೆ ಮೂರನೇ ಭಾವ, ಅದು ಭಾತೃವಿನ ಭಾವ ಅಂತ ಕರ್ಕೊಳ್ತೀವಿ. ಈ ಭಾತೃವಿನ ಭಾವದಲ್ಲಿ ಕುಜ ಮತ್ತು ಗುರು ಸ್ಥಿತರಾಗಿದ್ದಾರೆ. ಮತ್ತು ಸಿಂಹರಾಶಿಯಲ್ಲಿ ಮತ್ತು ಕರ್ಕಾಟಕ ರಾಶಿಯಲ್ಲಿ ರವಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನ 7ನೇ ಭಾವದಲ್ಲಿ ಕೇತು ಗ್ರಹ ಸ್ಥಿತರಾಗಿದ್ದಾನೆ. ಹಾಗೆ ಸಿಂಹರಾಶಿಯಲ್ಲಿ ಬುಧ ಮತ್ತು ಶುಕ್ರ ಸ್ಥಿತರಾಗಿದ್ದಾರೆ. ಮತ್ತೆ ಕೇತು ಗ್ರಹ 7ಮ ಭಾವದಲ್ಲಿ ಸ್ಥಿತರಾಗಿದ್ದಾರೆ. ಹೀಗೆ ನಾವು ಗ್ರಹಗಳ ಪರಿವರ್ತನಾ ಯೋಗಗಳ ಬಗ್ಗೆನೂ ಕೂಡ ತಿಳಿದುಕೊಂಡಿವೆ. ಜನ್ಮದಲ್ಲಿ ರಾಹು, ನೀವೇನಾದ್ರೂ ಈ ತಿಂಗಳಲ್ಲಿ ವ್ಯಾಪಾರವನ್ನು ಮಾಡಿದ್ರೆ ಅದು ಅಭಿವೃದ್ಧಿ ಆಗುತ್ತೆ, ವ್ಯವಹಾರವನ್ನು ಮಾಡಿದ್ರೆ ಅದನ್ನು ಕೂಡ ಅಭಿವೃದ್ಧಿ ಆಗುತ್ತೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡಿದ್ರು ಕೂಡ ಅದನ್ನು ಕೂಡ ಅಭಿವೃದ್ಧಿ ಆಗುತ್ತೆ. ಅಥವಾ ಹೈನುಗಾರಿಕೆ ಮಾಡಿದ್ರೆ, ತೋಟಗಾರಿಕೆ ಇಲಾಖೆಯಲ್ಲಿ ಯಾರಾದ್ರೂ ಕೆಲಸವನ್ನು ಮಾಡ್ತಾ ಇದ್ರೆ ಅವರಿಗೆ ಆ ತೋಟಗಾರಿಕೆ ಇಲಾಖೆಯಿಂದ ಬಹುಮಾನ ಸಿಗುವಂತದ್ದಾಗಲಿ, ಅಥವಾ ಹೈನುಗಾರಿಕೆಯಿಂದ ಬಹಳ ಉತ್ಪಾದನಾ ಶಕ್ತಿಯನ್ನ ಕ್ರಿಯೇಟಿವಿಟಿ ಮಾಡುವಂತದ್ದಾಗಲಿ, ಅಂತದಕ್ಕೂ ಕೂಡ ಅವಕಾಶಗಳನ್ನ ಇಲ್ಲಿ ರಾಹು ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಇನ್ನ ಜೊತೆಗೆ ನಷ್ಟಭಾವದಲ್ಲಿ ಶನಿ ಸ್ಥಿತನಾಗಿದ್ದಾನೆ. ನಷ್ಟಭಾವದಲ್ಲಿ ಶನಿ ಸ್ಥಿತನಾಗಿರುವುದರಿಂದ ನೋಡಿ, ಸುಖವನ್ನು ಕೊಡುವಂತವನು ಶನಿ ಆಗಿರ್ತಾನೆ. ನಾನು ಆವಾಗಲೇ ಹೇಳ್ದಂಗೆ ಶಂ ಶನಿ, ಸುಖವನ್ನು ಕೊಡುವಂತವನು ಶನಿ ಆಗಿರ್ತಾನೆ. ಆ ಶನಿನೇ ನಿಮಗೆ ನಷ್ಟಭಾವದಲ್ಲಿ ಇದ್ದಾನೆ. ಶನಿ ಮತ್ತು ಗುರು ಇಬ್ಬರು ಪರಸ್ಪರ
ಸಮತ್ವವನ್ನ ಉಳ್ಳುವಂಥವರು ಅಂತ ನಾವು ಕರ್ಕೊಳ್ತೀವಿ. ಇಬ್ರು ಶತ್ರು ಗ್ರಹಗಳ ಅಲ್ಲ. ಆದ್ರೆ ಇಲ್ಲಿ ಏನಾಗಿದೆ, ಲಗ್ನಾಧಿಪತಿಯಾಗಿರ್ತಕ್ಕಂಥ ಗುರು ತನ್ನ ಶತ್ರುವಿನ ಮನೆಯಲ್ಲಿ ಸ್ಥಿತನಾಗಿರುವುದರಿಂದ ಮಧ್ಯಮ ಫಲವನ್ನ ನಾವಿಲ್ಲಿ ಸೂಚನೆಯನ್ನು ಮಾಡಬಹುದು. ಪರಿಪೂರ್ಣವಾಗಿ ಫಲಗಳನ್ನು ಕೊಡುವುದಿಲ್ಲ ಅಂತ. ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರನೇನಾದರೂ ಬಲಿಷ್ಠನಾಗಿದ್ದರೆ ನಾನಾ ರೀತಿಯ ಯೋಗಗಳು ಫಲಿಸ್ತವೆ ಅನ್ನುವಂಥದ್ದು. ಉದಾಹರಣೆಗೆ, ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಬಲಿಷ್ಠನಾಗಿದ್ದರೆ ಅಥವಾ ಗುರು ಬಲಿಷ್ಠನಾಗಿದ್ದರೆ, ಕುಜ ಏನಾದರೂ ಬಲಿಷ್ಠನಾಗಿದ್ದರೆ ಗುರುಮಂಗಳ ಯೋಗ ಆಗುವಂಥದ್ದು ಅಥವಾ ಶಶಿಮಂಗಳ ಯೋಗ ಆಗುವಂಥದ್ದು ಅಥವಾ ಮೌಲ್ಯ ಯೋಗ, ಹಂಸ ಯೋಗ, ರಾಜಯೋಗ, ಗದಕೇಶ್ವರಿ ಯೋಗ, ಈ ತರ ನಾನಾ ರೀತಿಯ ಯೋಗಗಳನ್ನ ತಮ್ಮ ಜನ್ಮ ಜಾತಕದಲ್ಲಿ ನೀವು ಕಾಣಬಹುದು. ಒಂದು ವೇಳೆ ನೀವು ಕುಜನೇನಾದರೂ ಬಲಹೀನನಾಗಿದ್ರೆ ಅಥವಾ ಗುರು ಏನಾದರೂ ಬಲಹೀನನಾಗಿದ್ರೆ ಅಥವಾ ಶುಕ್ರ ಏನಾದರೂ ಬಲಹೀನನಾಗಿದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಸ್ವಲ್ಪ ಆರ್ಥಿಕ ಸಮಸ್ಯೆಗಳನ್ನ ಕಾಣ್ತೀರಾ ಅಥವಾ ವ್ಯವಹಾರ ಕುಂಠಿತ ಆಗುತ್ತೆ, ತಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಅಂದುಕೊಂಡಿದ್ದು ಆಗುವುದಿಲ್ಲ, ಈ ತರ ಸಮಸ್ಯೆಗಳನ್ನ ನೀವು ಕಾಣ್ತೀರಾ ಅಂತ. ಜೊತೆಗೆ ಇಲ್ಲಿ ಕೇತು ಸಪ್ತಮ ಭಾವದಲ್ಲಿದ್ದಾನೆ. ಮೀನ ರಾಶಿಯವರಿಗೆ ಕೇತು ಸಪ್ತಮ ಭಾವದಲ್ಲಿ ಇರುವುದರಿಂದ ಸ್ವಲ್ಪ ಅನುಕೂಲಕರ ವಾತಾವರಣವನ್ನ ತಂದುಕೊಡುವಂತಹದ್ದು ಕೆಲಸವನ್ನ ಕೇತು ಗ್ರಹ ಮಾಡ್ತಾನೆ ಎನ್ನುವಂಥದ್ದು. ಇನ್ನ ಜೊತೆಗೆ ರವಿಯ ಅನುಗ್ರಹ 17ನೇ ತಾರೀಕುವರೆಗೂ ಕೂಡ ಪಂಚಮದಲ್ಲಿ ರವಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. 17ನೇ ತಾರೀಕು ನಂತರ ರವಿಯ 6ನೇ ಭಾವಕ್ಕೆ ಹೋಗ್ತಾನೆ. ಅವಾಗ ಸ್ವಲ್ಪ ರೋಗದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಥವಾ ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಅಥವಾ ವಾಹನ ಓಡಿಸುವಂತಹ ವಿಚಾರದಲ್ಲೂ ಕೂಡ ಎಚ್ಚರಿಕೆಯಿಂದ ವಾಹನವನ್ನ ಸಂಚಾರವನ್ನು ಮಾಡಬೇಕು. ಜೊತೆಗೆ ಅಗ್ನಿ ಅವಘಡಗಳಿಗೆ ಈ ಶ್ರಾವಣ ಮಾಸದಲ್ಲಿ ಸೂಚಿಸ್ತಾ ಇದೆ. ಆದ್ರಿಂದ ಎಲ್ಲಾದ್ರೂ ಬೆಂಕಿಯ ಪ್ರದೇಶಗಳಲ್ಲಿ ನೀವು ಕಂಡ್ರೆ ಆ ಬೆಂಕಿ ಪ್ರದೇಶದಿಂದ ದೂರ ಇರಿ. ಹೀಗೆ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ, ಮುಂದೆ ನಾವು ವಿಡಿಯೋ ಮಾಡುವಂತಹ ಯಾವುದೇ ಒಂದು ವಿಡಿಯೋವನ್ನ ನಿಮಗೆ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ, ನಾವು ಮಾಡುವಂತಹ ಮುಂದೆ ವಿಡಿಯೋಗಳನ್ನ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು.